ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಏರ್ಪಾಟ್ ಮಾಡಿರ್ತಕ್ಕಂಥ ಈ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ತನ್ನದೇ ಆದಂಥ ಚಿಂತನೆ ಮತ್ತು ಆಲೋಚನೆಯನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಸಚಿವರು, ತಮ್ಮೆಲ್ಲರ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಜಾಬ್ ಶೆಟ್ಟಿ ಅವರೇ, ಮಾಜಿ ಸಚಿವರಾದ ರಹೀಂ ಖಾನ್ ಅವರೇ, ಮತ್ತೋರ್ವ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರೇ, ಯುವ ಸ್ನೇಹಿತರು ಸಂಸದರು ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಭೀಮರಾವ್ ಪಾಟೀಲ್ ಅವರೇ, ಅರವಿಂದ್ ಕುಮಾರ್ ಅರ್ಲಿ ಅವರೇ, ವಿಜಯ್ ಸಿಂಗ್ ಅವರೇ, ಪುಂಡ್ಲಿಕ್ ರಾವ್ ಅವರೇ, ನರಸಿಂಗ್ ರಾವ್ ಸೂರ್ಯವಂಶಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಪದಾಧಿಕಾರಿಗಳೇ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರೇ ಮತ್ತು ಸದಸ್ಯರುಗಳೇ, ಸಮಯ ಬಿಡಿಯಪ್ಪ, ಅವ್ರನ್ನ ಯಾಕೆ ನೀವು ತೊಂದರೆ ಮಾಡ್ತೀರಿ? ಅವ್ರು ಸುಮ್ಮನೆ ಇದ್ದಾರೆ, ನೀವು ಹೋಗಿ ಏನು ಮಾಡಕ್ಕೆ ಹೋಗ್ಬೇಡಿ, ಬಿಡಿ ಅವ್ರಿಗೆ. ಥ್ಯಾಂಕ್ ಯು. ಸಮಯ ಬಹಳಷ್ಟು ಆಗಿದೆ, ಇನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿದೆ. ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದದ್ರಿಂದ ನಾನು ಹೇಳಿದೆ, ನಾನು ಮಾತನಾಡೋಲ್ಲ, ನೀವು ಮಾತಾಡ್ಬಿಡಿ ಅಂತ. ಅವ್ರು ಹೇಳಿದ್ರು, ಇಲ್ಲ 4 ಮಾತಾಡಿ ಅಂತ. ಇವತ್ತು ಬಹಳ ಸಂತೋಷ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಏರ್ಪಾಟ್ ಮಾಡಿದ್ದೀರಿ. ಸರ್ಕಾರಿ ಕಾರ್ಯಕ್ರಮ ಮಾಡಬಹುದಾಗಿತ್ತು, ಆದರೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೂ ಒಂದು ರೀತಿಯಲ್ಲಿ ಎಲ್ಲೋ ಸಂತೋಷ. ಆ ವಿಜೃಂಭಣೆಯನ್ನು ಆಚರಣೆ ಮಾಡೋದಕ್ಕೆ ಬಹುಶಃ ಸರ್ಕಾರಿ ಕಾರ್ಯಕ್ರಮ ಆದರೆ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮತ್ತು ಜಿಲ್ಲಾಧ್ಯಕ್ಷರು ಈ ಕಾರ್ಯಕರ್ತರ ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, 2023ರಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ, ಮಾನ್ಯ ಸಿದ್ದರಾಮಯ್ಯನವರು CLP ನಾಯಕರಾಗಿ ಇಡೀ ರಾಜ್ಯ ಪ್ರವಾಸ ಮಾಡಿದರು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಸಂಕಲ್ಪ ಮಾಡಿದರು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದರು. ನನಗೆ ಒಂದು ಜವಾಬ್ದಾರಿಯನ್ನ ಅಧ್ಯಕ್ಷರು ಕೊಟ್ಟಿದ್ರು. ಅವತ್ತು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ.
ಒಂದು ಜನಪರವಾದ ಪ್ರಣಾಳಿಕೆಯನ್ನು ತಯಾರು ಮಾಡಿ ಅಂತ ಹೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ರು. ರಾಜ್ಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರ ಸಮಸ್ಯೆಗಳನ್ನ ಬೇಕು ಬೇಡವನ್ನ ಅರ್ಥ ಮಾಡಿಕೊಂಡು ನಾವು ಪ್ರಣಾಳಿಕೆಯನ್ನ ತಯಾರು ಮಾಡಿದೋ. ರಾಜ್ಯದ ಜನ ನಮಗೆ ಸ್ಪಂದಿಸಿದ್ರು, ಅಧಿಕಾರ ಕೊಟ್ಟರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಅದೇ ರೀತಿ ಮಾನ್ಯ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದರು. ಸ್ನೇಹಿತರೆ, ಕಳೆದ 3 ವರ್ಷದಿಂದ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದಂತ ಪ್ರತಿಯೊಂದು ಮಾತುಗಳನ್ನ, ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ನೂರಾರು ಭರವಸೆಗಳನ್ನು ಈಗಾಗಲೇ ಈಡೇರಿಸಿ ಇನ್ನು ಉಳಿದಿರ್ತಕ್ಕಂಥ ಭರವಸೆಗಳನ್ನ ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ನಾವು ಈಡೇರಿಸ್ತೇವೆ ಎನ್ನುವಂತ ರೀತಿಯಲ್ಲಿ ಇವತ್ತು ನಾವು ಮುಂದೆ ಹೊರಟಿದ್ದೇವೆ. ವರ್ಷ ಬರೀ 5 ಗ್ಯಾರಂಟಿಗಳಲ್ಲ, 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿ ಕಳೆದ 3 ವರ್ಷದಲ್ಲಿ ಸುಮಾರು 1,40,000 ಕೋಟಿ ರೂಪಾಯಿಗಳನ್ನ ಆ 5 ಕಾರ್ಯಕ್ರಮಕ್ಕೆ ಖರ್ಚು ಮಾಡಿರ್ಬೋದು. ಆದರೆ ನಮ್ದು ಅಷ್ಟೇ ಸಾಧನೆ ಅಲ್ಲ. ಈ ದೇಶದಲ್ಲಿ ಆರ್ಥಿಕ ಶಿಸ್ತನ್ನ ಯಾವುದಾದ್ರೂ ರಾಜ್ಯ ಕಾಪಾಡಿದ್ರೆ ಅದು ಕರ್ನಾಟಕ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇಶದ GST ಕಲೆಕ್ಷನ್ ನಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸುಲಭದ ಮಾತಲ್ಲ. ಅನೇಕ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಪ್ರಧಾನಮಂತ್ರಿಯಿಂದ ಹಿಡಿದು ಅವರ ಎಲ್ಲ ಮುಖಂಡರುಗಳು, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಕರ್ನಾಟಕ ದಿವಾಳಿ ಆಗುತ್ತೆ, 5 ಗ್ಯಾರಂಟಿಗೆ ಅವರು ದುಡ್ಡು ಖರ್ಚು ಮಾಡ್ತಾರೆ, ಅವ್ರ ಹತ್ರ ದುಡ್ಡಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲಿ ಯೋಜನೆಗಳನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು. ಆದರೆ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ 2ನೇ GSTಯನ್ನ 2ನೇ ಸ್ಥಾನದಲ್ಲಿ ತರಬೇಕಾದ್ರೆ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಶಿಸ್ತು ಇಲ್ಲದೆ ಹೋಗಿದ್ರೆ ಆ ಸ್ಥಾನವನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ದೇಶದವರು ಬಂಡವಾಳ ಹೂಡಿಕೆಗೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಈ 3 ವರ್ಷದಲ್ಲಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಬೇಕಾದ್ರೆ ಒಬ್ಬ ರಾಜ್ಯದ ಸ್ಥಿರವಾದಂತ ಸರ್ಕಾರ ಇಲ್ಲದೆ ಹೋದ್ರೆ ಯಾರು ಬಂದು ಬಂಡವಾಳ ಹೂಡೋದಿಲ್ಲ.